ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರೋ ಮುಖವನ್ನೊಮ್ಮೆ ಚೆನ್ನಾಗಿ ನೋಡಿ. ಆಗಾಗ ಬಂದು ಶಾಸಕ ಪ್ರದೀಪ್ ಈಶ್ವರ್ ಪರವಾಗಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಏಕವಚನದಲ್ಲಿ ಮಾತನಾಡುತ್ತಲೇ ನಾಯಕನಾದ ಈ ಮುಸುಡಿಯನ್ನ ನೋಡಿದ್ರಲ್ಲ. ಈವರೆಗೂ ಈತ ರಾಜಕಾರಣಿಗಳನ್ನು ಮಾತ್ರ ನಿಂದಿಸುತ್ತಿದ್ದ. ಇದೀಗ ಪಾಠ ಮಾಡಿದ ಶಿಕ್ಷಕನನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಈತ ಬಳಸಿರೋ ಮಾತುಗಳು ಹೇಗಿವೆ ಅಂದ್ರೆ ಅವನ್ನು ನಿಮಗೆ ಕೇಳಿಸಲು ಸಾಧ್ಯವಿಲ್ಲ. ಅಂತಹ ಭಾಷೆ ಬಳಸಿ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನಿಂದಿಸಿರುವುದು ಮಾತ್ರವಲ್ಲ, ಬೆದರಿಕೆಯನ್ನು ಹಾಕಿದ್ದಾನೆ. ಹಾಗಾದ್ರೆ ಈತನ ಆಣೆ ಮುತ್ತು ಹೇಗಿದೆ ಅಂತ ನೀವು ಕೇಳಿ. ಯಾವ ರೂಲ್ಸ್ ಸರ್? ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರಾ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ದೀರಾ ನೀವು ಇವತ್ತಿಗೂ? ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀವ್ ಯಾವನ ಕೇಳಕ್ಕೆ? ಲೋಪ ನನ್ ಮಗನ್ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ. ಇದು ನೀನ್ ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ ಎರಡು ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಡ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರಾ? ಅವನು ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೆಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೆಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಆಯ್ತು, ನಿನ್ ಕೇಳಿ ಏನಾಗುತ್ತೆ ಮಾಡು. ಬಕೆಟ್ ಹಿಡ ಬರಬೇಡ. ಕೇಳಿದ್ರಲ್ಲ, ಆತನ ಮಾತಿಗಿಂತ ಬೀಪ್ ಸೌಂಡೇ ಹೆಚ್ಚಾಗಿ ಬಂದಿದ್ದನ್ನ. ಹಾಗೆ ಬರುವುದಕ್ಕೆ ಕಾರಣ ಸುಸಂಸ್ಕೃತರು ಸುದ್ದಿ ನೋಡ್ತಾ ಇರ್ತಾರೆ, ಮಕ್ಕಳು ಮತ್ತು ಮಹಿಳೆಯರು ಟಿವಿ ನೋಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಈ ಪುಡಾರಿಯ ಮಾತುಗಳು ಸುಸಂಸ್ಕೃತರು ಕೇಳುವಂತಿಲ್ಲ, ಅವನ್ನು ಪ್ರಸಾರ ಮಾಡುವಂತೆಯೂ ಇಲ್ಲ. ಹಾಗಾಗಿ ಅಷ್ಟು ಬೀಪ್ ಸೌಂಡ್ ಬಂದಿದೆ. ಈ ನಾಗೇಶ್ ರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷನಂತೆ. ಅದಕ್ಕಿಂತ ಮುಖ್ಯವಾಗಿ ಶಾಸಕ ಪ್ರದೀಪ್ ಈಶ್ವರ್ ಬಲಗೈ ಬಂಟನಂತೆ. ಅದೇ ಕಾರಣಕ್ಕೆ ಯಾರೇ ಶಾಸಕರನ್ನು ಟೀಕೆ ಮಾಡಿದ್ರು ಕ್ಯಾಮ್ರಾ ಮುಂದೆ ವಾಚಮ ಗೋಚರವಾಗಿ ಮಾತಾಡೋದನ್ನೇ ಈತ ರೂಢಿಸಿಕೊಂಡಿದ್ದಾನೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೂ ಇಂಥವರೇ ಬೇಕು ಅನ್ಸುತ್ತೆ. ಹಾಗಾಗಿ ಇವನನ್ನು ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪುಡಾರಿ ನಾಗೇಶ್ ರೆಡ್ಡಿ ಪುರಾಣ ಇಲ್ಲಿಗೆ ಮುಗಿಯಲ್ಲ ಕಣ್ರಿ. ಎರಡು ದಿನಗಳ ಹಿಂದೆ ಈತ ಮಾಡಿರೋರಾದಂತ ಅಷ್ಟೇಷ್ಟಲ್ಲ, ಅದು ಮಹಿಳೆಯರ ಮೇಲೆ ಈತನ ದರ್ಪ ವರ್ಣನಾತೀತ. ಮೊನ್ನೆ ಭಾನುವಾರ ಚಿಮುಲ್ ಚುನಾವಣೆ ನಡೆಯಿತಲ್ಲ, ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಅಭ್ಯರ್ಥಿಯೊಬ್ಬರು ಚಿಮುಲ್ ಮತದಾರನಾಗಿದ್ದ ವ್ಯಕ್ತಿಯೊಬ್ಬರಿಗೆ ಹಣ ನೀಡಿದ್ದಾರಂತೆ. ಆ ಹಣದಲ್ಲಿ ತನಗೆ ಅರ್ಧ ನೀಡಬೇಕು ಅಂತ ಆ ಮತದಾರನ ಕುಟುಂಬಕ್ಕೆ ಕೊಡಬಾರದ ಹಿಂಸೆ ಕೊಟ್ಟಿದ್ದ. ಆ ಕುಟುಂಬ ಗೋಳು ಎಂದು ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿದ್ರು ಅವರ ಗೋಳು ಕೇಳೋರೇ ಇಲ್ಲ. ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಈ ನಾಗೇಶ್ ರೆಡ್ಡಿ ಜೇಬಿನಲ್ಲಿದ್ದಾನಲ್ಲ. ಶಾಸಕರ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಈ ನಾಗೇಶ್ ರೆಡ್ಡಿ ಮಾಡಿರೋ ಅವಾಂತರಗಳೇನು ಅಂತ ಈ మహిళే బాయలియే కేళి. ಅವ್ರು ಬಂದ್ಬಿಟ್ಟು ಬಿಜೆಪಿ ಅವ್ರ ಕಡೆ ಟ್ರಿಪ್ ಕಳ್ಸಿದ್ದಾರೆ. MLA ಕಡೆಯವ್ರು ಬಂದಿರೋರಿದ್ರೆ ಬಿಜೆಪಿ ಅವ್ರ ಕಡೆಯಿಂದ ನಮ್ಮ ಅಪ್ಪನ ಕಳ್ಸಿದ್ದಾರೆ. ಅವ್ರು ಹೇಳಿದ್ರು MLA ಕಡೆ ಬಂದಿದೀವಿ ಅಂತ ಹೇಳಿರೋದು ನಮ್ಗೆ. ಕಾಂಗ್ರೆಸ್ ಕಡೆ ಬಂದಿದ್ದೀವಿ ಅಂತ.
ಡ್ಯಾನ್ಸಿನ ಮತ್ತೆ ಇನ್ನೊಬ್ರು ಯಾರು ಅವ್ರ ಹೆಸರು ಗೊತ್ತಿಲ್ಲ ಬಂದಿದ್ರು. ఆటికి మేము పొద్దున్నే 11 గంటలకు ನಾವು ಕಳ್ಸಲ್ಲ ಅಂದ್ವು, ಎಲ್ಲೋ ಕಳ್ಸಲ್ಲ ಅಂದ್ವು. ಇಲ್ಲ MLA ಹೇಳಿದ್ದು, MLA P ಹತ್ರನೂ ಫೋನ್ ಮಾತಾಡ್ಸೋರ ನಮ್ಮ ಮಾವಾಗ. ಅವ್ರು ಮಾತಾಡಿದ ಮೇಲೆ ಕಳ್ಸ್ಕೊಟ್ಟಿದ್ದು, ಮತ್ತೆ ಅವರು BJP ಜೊತೆ ಕಳ್ಸ್ಕೊಟ್ಟಿದ್ದಾರೆ. ನಮ್ಮವ್ರು ಬಿಟ್ಟು ನಮ್ಮ ಮಾಡಕ್ಕೆ ನಮಗೆ ಹಂಗೆ ಅವ್ರಿಗೇನು మా రూట్ అంతా ఉండేది అదొకటే బొరుజల్ది. ಕೇಳಿದ್ರಲ್ಲ, ಯಾರು ಹಣ ನೀಡಿಲ್ಲ ಆದ್ರೂ ಬಂದು ತನ್ನ ತಾಯಿಯ ತಾಳಿ ಕಿತ್ತುಕೊಂಡು ಹೋಗಿದ್ದಾನೆ, ತನ್ನ ತಂದೆ ತಾಯಿಯನ್ನ ಥಳಿಸಿದ್ದಾನೆ ಅಂತ ಮಹಿಳೆ ಬೊಬ್ಬೆ ಇಡುತ್ತಿರೋದು ನೋಡಿದ್ರಲ್ಲ. ಇಷ್ಟೆಲ್ಲ ಆದ್ರೂ ಈ ಪುಡಾರಿಗೆ ಕಾನೂನು ಭಯವಾಗ್ಲಿ, ಪೊಲೀಸರ ಭಯವಾಗ್ಲಿ ಕಿಂಚಿತ್ತು ಇಲ್ಲ ಅನ್ನೋದಕ್ಕೆ ನೀವು ಮೊದಲು ಕೇಳಿದ ಆಡಿಯೋ ನಿದರ್ಶನ. ಯಾಕೆಂದ್ರೆ 2 ದಿನಗಳ ಹಿಂದೆ ಒಂದು ಕುಟುಂಬದ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿರೋ ಪುಡಾರಿ ನಾಗೇಶ ಏಕಾಏಕಿ ಶಿಕ್ಷಕನಿಗೆ ಬಾಯಿಗೆ ಬಂದಂತೆ ಬೈದಿದ್ದಾನೆ, ಬೆದರಿಕೆ ಹಾಕಿದ್ದಾನೆ. ಅಂದರೆ ಪ್ರತಿದಿನ ಸಿಕ್ಕವರನ್ನು ಅಂದ್ರೆ ಮಹಿಳೆಯರು ಸರ್ಕಾರಿ ಅಧಿಕಾರಿಗಳು ಎಂಬ ಯಾವುದೇ ಆಲೋಚನೆ ಇಲ್ಲದೆ ಮನ ಬಂದಂತೆ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸುತ್ತಿದ್ರು. ಜಗತ್ತಿನ ರಾಜಕೀಯವೆಲ್ಲ ಮಾತನಾಡೋ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ತುಟೆಕ್ ಪಿಟೆಕ್ ಎಂದಿಲ್ಲ. ಹಾಗಾದ್ರೆ ಸಿಕ್ಕವರನ್ನು ನಿಂದಿಸುವಂತೆ ಶಾಸಕರೇ ಪುಡಾರಿ ನಾಗೇಶ್ ರೆಡ್ಡಿಯನ್ನ ಬಿಟ್ಟಿದ್ದಾರ ಗೊತ್ತಿಲ್ಲ. ಆದ್ರೆ ಇಂತಹ ಕೃತ್ಯಗಳು ನಡೆದಾಗಲೂ ಖಂಡಿಸಿ ತಮ್ಮ ಬೆಂಬಲಿಗರ ನಾಲಿಗೆಗೆ ಕಡಿವಾಣ ಹಾಕದಿದ್ರೆ ಇದು ಶಾಸಕರ ವರ್ಚಸ್ಸು ಸರ್ವನಾಶವಾಗಲು ಕಾರಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನ ಬಾಯಿಗೆ ಬಂದಂತೆ ನಾಲಿಗೆ ಹರಿಬಿಟ್ಟ ಪುಡಾರಿ ನಾಗೇಶ್ ರೆಡ್ಡಿ ಮತ್ತು BLO ಆಗಿರುವ ಶಿಕ್ಷಕ ಶಿವಶಂಕರ್ ಅವರನ್ನು ಇದೇ ಕಾಂಗ್ರೆಸ್ಸಿಗರು ಒಂದೆಡೆ ಸೇರಿಸಿ ರಾಜಿ ಪಂಚಾಯಿತಿಯನ್ನು ಮಾಡಿದ್ದಾರಂತೆ. ಅಂದ್ರೆ ಶಿಕ್ಷಕ ದೂರು ನೀಡಿದ್ರೆ ರಾಜಗೌಡನ ರೀತಿಯಲ್ಲಿ ತಾನು ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಭೀತಿ ಎದುರಾದ ಕೂಡಲೇ ಶಿಕ್ಷಕನೊಂದಿಗೆ ರಾಜಿ ಮಾಡಿಕೊಂಡಿರೋ ಪುಡಾರಿ ನಾಗೇಶ ಶಿಕ್ಷಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಇನ್ನ ಈ ಬಗ್ಗೆ ಸ್ಪಷ್ಟನೆ ಪಡೆಯೋಣ ಅಂತ BLO ಶಿವಶಂಕರ್ ಅವರಿಗೆ ಕರೆ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪುಡಾರಿ ನಾಗೇಶನ ಬೆದರಿಕೆಯಿಂದಾಗಿ ಬಡಪಾಯಿ ಶಿಕ್ಷಕ ಹೆದರಿ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದ್ದು. ಈ ಸಂಬಂಧ ಈವರೆಗೆ ಯಾವುದೇ ದೂರು ದಾಖಲಾಗಿಲ್ಲ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋ BLOಗಳಿಗೆ ಇಂತಹ ಪುಡಾರಿಗಳಿಂದ ರಕ್ಷಣೆ ಇಲ್ಲವಾದ್ರೆ ಹೇಗೆ ಎಂಬ ಬಗ್ಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಪ್ರಶ್ನೆ ಮಾಡಿದ್ರೆ BO ಅವರಿಗೆ ಈ ಕುರಿತು ವರದಿ ನೀಡಲು ಸೂಚಿಸಲಾಗಿದೆ. ವರದಿ ಬಂದ ನಂತರ ಕ್ರಮ ಜರುಗಿಸುವುದಾಗಿ DDPI ಹೇಳಿದ್ದಾರೆ. ಹಲೋ ಹಲೋ ಸರ್, Hello? ಚಿಕ್ಕಬಳ್ಳಾಪುರ DDPI ಅವರಲ್ಲ ಸರ್? ಹೌದು ಸರ್. ಸರ್ ನಮಸ್ಕಾರ, ನಾನು ಅಶ್ವಥ್ ಅಂತ. ಹೇಳಿ ಸರ್. ನಮಸ್ಕಾರ ಸರ್, ನಾಸ್ತಿಮ್ನಲ್ಲಿ BLO ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದೊಂದು ಆಡಿಯೋ ಬಂದಿದೆ ಸರ್. ಎಸ್ ಸರ್. ಸೊ ಅವರು ನಿಮ್ಮ ಶಿಕ್ಷಕರೇ ಆಗಿರೋದ್ರಿಂದ ಹಾ, ಇಲಾಖೆಯಿಂದ ಯಾವ ರೀತಿ ಏನು ಹೇಳ್ತೀರಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಸರ್. ನನಗೆ ಮಾಹಿತಿ ಇಲ್ಲ ಸರ್. ಈಗ ಜಸ್ಟ್ ನನಗೆ 2 ಜನ ಫೋನ್ ಮಾಡಿದ್ರು. ಹಾ ಆ ಏರಿಯಾ BO ನಮ್ಮ ಸುಕನ್ಯಾ ಅಂತ ಬರ್ತಾರ, ಹೇಳಿದೀನಿ. ಹಾ ಆ ಟೀಚರ್ ಕರೆದು ರಿಪೋರ್ಟ್ ತಗೊಳಮ್ಮ, ಅದೇನು ಸ್ವಲ್ಪ ಫೀಮೇಲ್ ರಿಪೋರ್ಟ್ ಕೊಡು ಅಂತ ಹೇಳಿದೀನಿ. ಹಾ ಅವ್ರ ಮೇಡಮ್ BO ಹೇಳಿದೀನಿ. ನನಗೆ ಮಾಹಿತಿ ಜಸ್ಟ್ ಈಗ ಹಾ ನಾನು ಇದಕ್ಕೆ ಗೌರಿಬಿದನೂರು ಬಂದೆ. ಹಾ MLA ಅಂತ ಗೌರಿಬಿದನೂರು ಶಾಲೆ ಇದ್ದೀನಿ. ಹಾ ಸರ್. ಬರೋ ಮುನ್ನ ಜೀಪ ಬರ್ತಾ ಇರ್ಬೇಕಾದ್ರೆ ಈ ತರ ಮೀಡಿಯಾ ಆಗಿದೆ ಅಂತ ನನ್ನ ಫೋನ್ ಬರ್ತಾ ಇದ್ದಾರೆ. ಹಾ ನನಗೆ ಮಾಹಿತಿ ಇಲ್ಲ. ಸಂಬಂಧಪಟ್ಟಂತ BO ಹೇಳಿದೀನಿ ಸರ್, ರಿಪೋರ್ಟ್ ತಗೊಳಕ್ಕೆ ಹೇಳಿದ್ದೀನಿ. ಓಕೆ ಸರ್, ರಿಪೋರ್ಟ್ ಬಂದ ನಂತರ ಕ್ರಮ ಏನು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹೇಳಿದ ಮಾತುಗಳನ್ನ. ಪುಡಾರಿ ನಾಗೇಶನ ಬೆದರಿಕೆಗೆ ಹೆದರಿಕೊಂಡು ಸ್ವಿಚ್ ಆಫ್ ಮಾಡಿಕೊಂಡಿರೋ ಶಿಕ್ಷಕ ಶಿವಶಂಕರ್ ಧೈರ್ಯ ಮಾಡಿ ದೂರು ನೀಡಿದ್ರೆ ಮಾತ್ರ ಪುಡಾರಿ ನಾಗೇಶನ ವಿರುದ್ಧ ಕ್ರಮ ಆಗಲಿದೆ. ದೂರು ನೀಡಲಿಲ್ಲ ಎಂದ್ರೆ ಶಿಕ್ಷಣ ಇಲಾಖೆಯು ಗೌನ, ಪೊಲೀಸ್ ಇಲಾಖೆಯು ಮೌನ. ಒಟ್ಟಿನಲ್ಲಿ ಕಾಂಗ್ರೆಸ್ ಪುಡಾರಿಗಳ ನಾಲಿಗೆಗೆ ಕಡಿವಾಣ ಹಾಕೋರೆ ಇಲ್ಲವಾಗಿದ್ದು ಸರ್ಕಾರಿ ಅಧಿಕಾರಿಗಳು ಮಹಿಳೆಯರು ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರ ಮೇಲೂ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಹೊಸ ಆಯಾಮ ಸೃಷ್ಟಿ ಮಾಡುತ್ತಿದ್ದು ಇದು ಸತ್ಯ ಸಮಾಜಕ್ಕೆ ಒಳ್ಳೆಯದಲ್ಲ ಎಂಬ ಮಾತುಗಳು ತೀವ್ರವಾಗಿಯೇ ಕೇಳಿ ಬರುತ್ತಿವೆ.